ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಐಶ್ವರ್ಯ ಲಂಚ್ ಬಾಕ್ಸ್. ನಾನಿವತ್ತು ನಿಮಗೆ ತೊಗರಿಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಪರ್ಫೆಕ್ಟಾಗಿ ಮೈದಾ ಕಲಿಸ್ಕೊಳೋದಾಗಿರ್ಬೋದು, ಹಾಗೆ ಹೂರ್ಣನ ಪ್ರಿಪೇರ್ ಮಾಡ್ಕೊಳೋದಾಗಿರ್ಬೋದು, ನಾನು ತೋರಿಸೋ ಥರ ಪ್ರಿಪೇರ್ ಮಾಡ್ಕೊಳ್ಳಿ. ಒಬ್ಬಟ್ಟು ತುಂಬಾ ಸಾಫ್ಟಾಗಿ ರೆಡಿ ಆಗುತ್ತೆ. ಒಬ್ಬಟ್ಟು ಪ್ರಿಪೇರ್ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಯಾವ ಥರ ಸರಿ ಮಾಡ್ಕೋಬೋದು ಅಂತಲೂ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಿದ್ರೆ ಯಾವ ಥರ ಒಬ್ಬಟ್ಟು ಮಾಡೋದು ಅಂತ ನೋಡೋಣ. ಫಸ್ಟು ಮೈದಾ ರೆಡಿ ಮಾಡ್ಕೋಬೇಕು. ಕಲಸೋದಕ್ಕೆ ಅಂತ ಒಂದು ಪ್ಲೇಟ್ ತಗೊಂಡು ಇದಕ್ಕೆ ನಾನು 1.5 ಬೌಲ್ ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿಣ, 2 ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನು 3 ಟೇಬಲ್ ಸ್ಪೂನ್ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮೈದಾ ತುಂಬಾ ಸಾಫ್ಟಾಗಿ ಬರುತ್ತೆ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರುತ್ತೆ, 1 ಸ್ಪೂನಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ತಣ್ಣಗಾದ್ಮೇಲೆ ಮತ್ತೆ ಇದನ್ನು ಕೈಯಲ್ಲಿ ಕಲಿಸ್ಕೊಂಡು ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಹೋಗಬೇಕು. ಒಂದೇ ಸಾರಿಗೆ ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊಂಡಿದ್ದೀನಿ ನಾನು. ತುಂಬ ಗಟ್ಟಿಯಾಗೂ ಬೇಡ, ತುಂಬ ತೆಳುವಾಗೂ ಬೇಡ. ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಮೈದಾನ ತುಂಬ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಒಬ್ಬಟ್ಟು ಕಿತ್ತೋಗಲ್ಲ, ಹಾಗೆ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ಹಿಟ್ಟು ಮತ್ತೆ ಡ್ರೈ ಆಗಿದೆ. ಇದಕ್ಕೆ ಮತ್ತೆ 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊತೀನಿ. ಮತ್ತೆ ಇದ್ರ ಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಮಿನಿಮಮ್ 2-3 ಅವರ್ ಆದರೂ ನೆನೆಯೋದಕ್ಕೆ ಬಿಡಬೇಕು. ನೆಕ್ಸ್ಟು ಬೇಳೆ ಬೇಯಿಸ್ಕೊಂಡು ಹೂರಣ ಪ್ರಿಪೇರ್ ಮಾಡ್ಕೋಬೇಕು. ಮೈದಾನ ಯಾವ ಬೌಲಲ್ಲಿ ತಗೊಂಡಿದ್ನೋ ಅದೇ ಬೌಲಲ್ಲಿ 1 ಬೌಲ್ ಆಗೋಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಹಾಗೆ ಅರ್ಧ ಬೌಲ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನಾನು ತೊಗರಿಬೇಳೆ ಮತ್ತು ಕಡಲೆಬೇಳೆ 2 ಮಿಕ್ಸ್ ಮಾಡಿ ಹೂರಣ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಕಡಲೆಬೇಳೆ ಇಷ್ಟಪಡದೇ ಇರೋರು ಬರೀ ತೊಗರಿಬೇಳೆಯಿಂದನೂ ಪ್ರಿಪೇರ್ ಮಾಡ್ಕೋಬೋದು. 1.5 ಬೌಲ್ ಮೈದಾ ಹಿಟ್ಟಿಗೆ 1.5 ಬೌಲ್ ಆಗುವಷ್ಟು ತೊಗರಿಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಈ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಕನಕನೂ ಉಳಿಯಲ್ಲ, ಹಾಗೆ ಹೂರ್ಣನೂ ಉಳಿಯಲ್ಲ. ಬೇಳೆನ 3 ಟೈಮ್ ವಾಶ್ ಮಾಡ್ಕೋಬೇಕು. ಬೇಳೆ ಬೇಯೋದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು. ಸ್ವಲ್ಪ ಅರಿಶಿಣ, ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬೇಳೆನ ಬೇಯಿಸ್ಕೋಬೇಕು. ಎಣ್ಣೆ ಹಾಕೋದ್ರಿಂದ ಬೇಳೆ ಸಾಫ್ಟಾಗಿ ಬೇಯುತ್ತೆ. ಇವಾಗ ಬೇಯೋದಕ್ಕೆ ಇಡೋಣ. ಯಾವಾಗಲೂ ಒಬ್ಬಟ್ಟು ಮಾಡೋದಕ್ಕೆ ಬೇಳೆನ ಈ ಥರ ಓಪನ್ನಲ್ಲೇ ಬೇಯಿಸ್ಕೋಬೇಕು. ಕುಕ್ಕರಲ್ಲೆಲ್ಲ ಬೇಯಿಸ್ಕೊಂಡ್ರೆ ಬೇಳೆ ತುಂಬಾ ಸಾಫ್ಟಾಗಿ ಬೆಂದು ಹೂರಣ ಚೆನ್ನಾಗಿ ರೆಡಿ ಮಾಡೋದಕ್ಕಾಗಲ್ಲ. ಬೇಳೆ ಕುದೀತಾ ಇದೆ. ಕುದಿಯೋ ಟೈಮಲ್ಲಿ ಈ ಥರ ಬರೋ ನೊರೆನೆಲ್ಲ ತೆಗ್ದಾಕಬೇಕು. ಬೇಳೆ ಬೇಯೋದಕ್ಕೆ 15 ಮಿನಿಟ್ಸ್ ಆದರೂ ತಗೊಳುತ್ತೆ. ಬೇಳೆ ಬೆಂದಿದೆ ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಒಳಗಡೆ ಗಟ್ಟಿ ಇರಬಾರ್ದು. ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಬೇಳೆ ಇದಕ್ಕೂ ಜಾಸ್ತಿ ಬೆಂದರೆ ಹೂರಣ ತುಂಬಾ ತೆಳ್ಳಗಾಗ್ಬಿಡುತ್ತೆ. ಇವಾಗ ಬೇಳೆನೂ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊತೀನಿ. ಬೇಳೆನಲ್ಲಿರೋ ನೀರೆಲ್ಲ ತೆಗ್ದಿದ್ದೀನಿ. ಇದರಿಂದನೇ ಒಬ್ಬಟ್ಟಿನ ಸಾರನ್ನ ಪ್ರಿಪೇರ್ ಮಾಡ್ಕೋಬೇಕು. ಬೇಳೆಯಲ್ಲಿ ಸ್ವಲ್ಪ ಬೇಳೆನ ಎತ್ತಿಟ್ಕೊತಾ ಇದ್ದೀನಿ. ಯಾಕೆ ಅಂದರೆ ಸಾಂಬಾರು ಪ್ರಿಪೇರ್ ಮಾಡಬೇಕಾದ್ರೆ ಹಾಕಬೇಕು. ಏನು ಬೇಳೆ ತಗೊಂಡಿದ್ವಲ್ಲ ಅದೇ ಬೌಲಲ್ಲಿ 1/4 ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಬೆಲ್ಲ ಹಾಕ್ಕೊತಾ ಇದ್ದೀನಿ. 1.5 ಬೌಲ್ ಬೇಳೆಗೆ 1.5 ಬೌಲ್ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಜಾಸ್ತಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ. ಇಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಲಿಡ್ ಕ್ಲೋಸ್ ಮಾಡಿ ಬೆಲ್ಲ ಕರಗಿಸ್ಕೋಬೇಕು. ಬೆಲ್ಲ ಕರಗಿದೆ.
ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಮತ್ತು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ಬೇಳೆ ಇಲ್ದಿರೋ ಥರ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಎಲ್ಲ ಬೇಳೆನೂ ಇದೇ ಥರ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಬೇಳೆನ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಗಟ್ಟಿಯಾಗಿ ಗ್ರೈಂಡ್ ಆಗ್ತಿಲ್ಲ ಅಂದಾಗ ಸ್ವಲ್ಪ ಬೇಳೆ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ಹೂರಣ ರೆಡಿ ಮಾಡ್ಕೋಬೇಕಾದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ ಏನಾಗುತ್ತೆ ಅಂದರೆ ಹೂರಣ ತುಂಬ ಗಟ್ಟಿ ಆಗಿಬಿಡುತ್ತೆ, ಗ್ರೈಂಡ್ ಮಾಡ್ಕೊಳಕ್ಕಾಗಲ್ಲ. ಇಲ್ಲ ತುಂಬ ತೆಳ್ಳಗಾಗ್ಬಿಡುತ್ತೆ, ಒಬ್ಬಟ್ಟು ತಟ್ಟೋದಕ್ಕೆ ಬರಲ್ಲ. ಹೂರಣ ಏನಾದರೂ ತುಂಬ ತೆಳ್ಳಗಾದರೆ ಹುರಿಗಡಲೆನ ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ಸ್ವೀಟ್ ಏನಾದರೂ ಶಾರ್ಟೇಜ್ ಆಗ್ಬೋದು ಅನಿಸಿದ್ರೆ ಹುರಿಗಡಲೆಗೆ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡಿ, ನಾನು ಈ ಥರ ಹೂರಣನ ರೆಡಿ ಮಾಡ್ಕೊಂಡಿದ್ದೀನಿ. ಕನಕ ಕಲಸಿಟ್ಟು ಒಂದು 2 ಅವರ್ ಮೇಲಾಗಿದೆ. ನೋಡಿ, ಈ ಥರ ಸ್ಮೂತಾಗಿ ರೆಡಿಯಾಗಿದೆ. ಹೂರಣ ಏನಾದರೂ ಮಿಸ್ಟೇಕ್ ಆದರೆ ಸರಿ ಮಾಡ್ಕೋಬೋದು. ಬಟ್ ಕನಕ ಮಾತ್ರ ಒಂದೇ ಸಾರಿ ಸರಿಯಾಗಿ ಕಲಿಸ್ಕೋಬೇಕು. ನಾನಿಲ್ಲಿ ತಟ್ಟೋದಕ್ಕೆ ಅಂತ ಒಂದು ಬಟರ್ ಪೇಪರ್ನ ತೊಗೊಂಡಿದ್ದೀನಿ. ಇದ್ರ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಸೈಜಲ್ಲಿ ಕನಕನ ತಗೊಂಡು ತಟ್ಕೊತಾ ಇದ್ದೀನಿ. ತಟ್ಟಬೇಕಾದ್ರೆ ಎಣ್ಣೆ ಕೈ ಮಾಡಿಕೊಂಡೇ ತಟ್ಕೋಬೇಕು. ಇವಾಗ ಹೂರಣನ ಕನಕ ಯಾವ ಸೈಜಲ್ಲಿ ತೊಗೊಂಡಿದ್ವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೋಬೇಕು. ನಾನು ತೋರಿಸ್ತಿರೋ ಥರ ಒಂದೊಂದೇ ಲೇಯರ್ನ ಕ್ಲೋಸ್ ಮಾಡಿಕೊಂಡು ಉಂಡೆ ಥರ ಮಾಡ್ಕೋಬೇಕು. ನಂತರ ನಿಧಾನಕ್ಕೆ ಈ ಥರ ಕೈಯಲ್ಲೇ ತಟ್ಕೋಬೇಕು. ಕೈಯಲ್ಲಿ ಬೇಕಾದರೂ ತಟ್ಕೋಬೋದು, ಇಲ್ಲಾಂದರೆ ಪ್ಲಾಸ್ಟಿಕ್ ಪೇಪರು ಇಲ್ಲ ಮತ್ತೆ ಇನ್ನೊಂದು ಬಟರ್ ಪೇಪರ್ ಹಾಕ್ಕೊಂಡು ತಟ್ಕೋಬೋದು. ನಿಧಾನಕ್ಕೆ ಎಷ್ಟು ತೆಳುವಾಗಿ ಬೇಕಾದರೂ ಇದೇ ಥರ ತಟ್ಕೋಬೇಕು. ತವಾನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ತಟ್ಟಿರೋದನ್ನ ನಿಧಾನಕ್ಕೆ ತೆಗೆದು ಹೆಂಚು ಮೇಲೆ ಹಾಕ್ಕೊಂಡಿದ್ದೀನಿ. ಈ ಪೇಪರ್ ಮೇಲೆ ತಟ್ಕೊಂಡ್ರೆ ಪೇಪರ್ ಸಮೇತ ತವದ ಮೇಲೆ ಹಾಕಿ ನಿಧಾನಕ್ಕೆ ಪೇಪರ್ನ ತಕ್ಕೋಬೋದು. ಒಬ್ಬಟ್ಟನ್ನ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ. ಇದ್ರ ಮೇಲೆ ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆನೋ ಇಲ್ಲ ತುಪ್ಪ ಬೇಕಾದರೂ ಹಾಕ್ಕೋಬೋದು. ಇದು ಇವಾಗ ಕೆಳಗಡೆ ಬೆಂದಿದೆ, ಮತ್ತು ಇನ್ನೊಂದು ಕಡೆ ಬೇಯಿಸ್ಕೊತಾ ಇದ್ದೀನಿ. ಮತ್ತು ಈ ಕಡೆಗೂ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಕಡೆನೂ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ಇದೇ ಪ್ರೊಸೀಜರಲ್ಲೇ ಎಲ್ಲ ಒಬ್ಬಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಫೈನಲ್ಲಾಗಿ ಈ ಥರ ತೊಗರಿಬೇಳೆ ಒಬ್ಬಟ್ಟು ರೆಡಿಯಾಗಿದೆ. ಈ ಥರ ಬೇಳೆ ಒಬ್ಬಟ್ಟನ್ನ ಈ ಯುಗಾದಿಗೆ ನಿಮ್ಮ ಮನೇಲೂ ಟ್ರೈ ಮಾಡಿ ಟೇಸ್ಟ್ ಮಾಡಿ.